ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿಯವರೇ, ಇದು ನಿಜಕ್ಕೂ ಸಾಮಾನ್ಯ ದಿನವಲ್ಲ. ಜನವರಿ 18ರಂದು ಬರುವ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ಅಂತರಾಳವನ್ನೇ ಸ್ಪರ್ಶಿಸುವಷ್ಟು ಪ್ರಬಲವಾದ ದೈವಿಕ ದಿನವಾಗಿದೆ. ಈ ಅಮಾವಾಸ್ಯ ಕೇವಲ ಚಂದ್ರನ ಅಸ್ತಮನೆಯ ಸಂಕೇತವಲ್ಲ, ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಅಡಗಿ ಕೂತಿರುವ ದುಃಖ, ದಾರಿದ್ರ್ಯ, ಸಾಲದ ಒತ್ತಡ, ಮಾನಸಿಕ ಅಶಾಂತಿ ಮತ್ತು ಮತ್ತೆ ಮತ್ತೆ ಎದುರಾಗುವ ಅಡೆತಡೆಗಳು ಒಂದೇ ಕ್ಷಣದಲ್ಲಿ ಕರಗಲು ಸಿದ್ಧವಾಗುವಂತಹ ಮಹತ್ವದ ಸಂಧಿಕಾಲ. ಬಹುಕಾಲದಿಂದ ಶ್ರಮಿಸುತ್ತಿದ್ದರೂ ಫಲ ಕಾಣದೆ ಮನಸ್ಸು ಕುಗ್ಗಿರುವ ಕನ್ಯಾ ರಾಶಿಯವರ ಹೃದಯಕ್ಕೆ ಈ ದಿನ ಹೊಸ ಧೈರ್ಯ ಮತ್ತು ಹೊಸ ಉಸಿರನ್ನು ತುಂಬುವ ಶಕ್ತಿಯನ್ನು ಹೊಂದಿದೆ. ಆದರೆ ಈ ದೈವಿಕ ಕೃಪೆ ತಾನಾಗಿಯೇ ಲಭಿಸುವುದಿಲ್ಲ. ಈ ಪವಿತ್ರ ದಿನದಲ್ಲಿ ನೀವು ಒಂದು ಸಣ್ಣದಾದರೂ ಅತ್ಯಂತ ಅರ್ಥಪೂರ್ಣ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಅದೇನೆಂದರೆ ನಾಯಿಗೆ ಒಂದು ವಿಶೇಷ ವಸ್ತುವನ್ನು ಭಕ್ತಿಯಿಂದ ತಿನ್ನಿಸುವುದು. ಕನ್ಯಾ ರಾಶಿಯವರೇ, ನಾಯಿಯನ್ನು ಇಲ್ಲಿ ಸಾಮಾನ್ಯ ಪ್ರಾಣಿಯಾಗಿ ಕಾಣಬೇಡಿ. ಅದು ಶನಿದೇವರ ಸಂಕೇತ, ಕರ್ಮಫಲದ ಕಾವಲುಗಾರ ಮತ್ತು ಜೀವನದಲ್ಲಿನ ನಕಾರಾತ್ಮಕ ಶಕ್ತಿಗಳನ್ನು ಹೀರಿಕೊಂಡು ದಾರಿದ್ರ್ಯವನ್ನು ದೂರ ಮಾಡುವ ದೈವಿಕ ವಾಹಕ. ಮೌನಿ ಅಮಾವಾಸ್ಯದ ಮೌನ, ಶ್ರದ್ಧೆ ಮತ್ತು ನಂಬಿಕೆಯೊಂದಿಗೆ ನೀವು ಈ ಸೇವೆಯನ್ನು ಮಾಡಿದರೆ ನಿಮ್ಮ ನಿಂತು ಹೋದ ಭಾಗ್ಯ ನಿಧಾನವಾಗಿ ಚಲಿಸಲು ಆರಂಭಿಸುತ್ತದೆ. ಹಣಕಾಸಿನ ಒತ್ತಡ ಕಡಿಮೆ ಆಗಲು, ಮನಸ್ಸಿಗೆ ಶಾಂತಿ ಲಭಿಸಲು ಮತ್ತು ಜೀವನದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳಲು ಈ ಉಪಾಯದ ದಾರಿ ಮಾಡಿಕೊಡುತ್ತದೆ. ಹೊರಗೆ ಸಣ್ಣದಾಗಿ ಕಾಣುವ ಈ ಸೇವೆಯೊಳಗೆ ಅಪಾರವಾದ ರಹಸ್ಯ ಶಕ್ತಿ ಅಡಗಿದೆ. ಅದು ನಂಬಿಕೆಯೊಂದಿಗೆ ಮಾಡಿದಾಗ ಮಾತ್ರ ತನ್ನ ಅದ್ಭುತ ಫಲವನ್ನು ತೋರಿಸುತ್ತದೆ. ಕನ್ಯಾ ರಾಶಿಯವರೇ, ಈ ಮೌನಿ ಅಮಾವಾಸ್ಯದಲ್ಲಿ ಶನಿ ಮತ್ತು ರಾಹುಗಳ ವಿಶೇಷ ಪ್ರಭಾವ ನಿಮ್ಮ ಜೀವನದ ಕರ್ಮಕ್ಷೇತ್ರವನ್ನು ಸ್ಪರ್ಶಿಸುತ್ತಿದೆ. ಇದರಿಂದಾಗಿ ನಿಮ್ಮ ದುಃಖದ ದಿನಗಳಿಗೆ ನಿಧಾನವಾಗಿ ಅಂತ್ಯ ಬರಲಿರುವ ಸಮಯ ಆರಂಭವಾಗುತ್ತಿದೆ. ಈ ದಿನ ರೂಪುಗೊಳ್ಳುತ್ತಿರುವ ಮಹಾಧನ ಲಕ್ಷ್ಮಿ ಯೋಗ ಸಾಮಾನ್ಯ ಯೋಗವಲ್ಲ. ಇದು ಅಪರೂಪವಾಗಿ ಮಾತ್ರ ಸಕ್ರಿಯವಾಗುವ ಅತ್ಯಂತ ಶಕ್ತಿಶಾಲಿ ದೈವಿಕ ಸಂಯೋಗ. ಶಾಸ್ತ್ರಗಳಲ್ಲಿ ಈ ಯೋಗದ ಬಗ್ಗೆ ಅಸಾಧ್ಯವೂ ಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ. ಇದರ ಅರ್ಥ ಬಹುಕಾಲದಿಂದ ನಿಂತು ಹೋದ ಅವಕಾಶಗಳು ಮತ್ತೆ ಚಲಿಸಬಹುದು, ಮುಚ್ಚಿ ಹೋಗಿದ್ದ ಆದಾಯದ ದಾರಿಗಳು ತೆರೆಯಬಹುದು ಮತ್ತು ಜೀವನದಲ್ಲಿ ಅಚಾನಕ್ ಧನಪ್ರಾಪ್ತಿಯ ಸಾಧ್ಯತೆ ಮೂಡಬಹುದು. ಆದರೆ ಇಲ್ಲಿ ಒಂದು ಕಠಿಣ ನಿಯಮವಿದೆ. ಈ ಯೋಗದ ಸಂಪೂರ್ಣ ಫಲ ಎಲ್ಲರಿಗೂ ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಗುಪ್ತ ಉಪಾಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಸ್ನೇಹಿತರೆ, ಈ ಉಪಾಯವನ್ನು ಯಾರಿಗಾದರೂ ಹೇಳಿಕೊಂಡು ಪ್ರದರ್ಶನವಾಗಿ ಅಥವಾ ಅಹಂಕಾರದಿಂದ ಮಾಡಿದರೆ ಅದರ ಶಕ್ತಿ ಕ್ಷೀಣಿಸಿಬಿಡುತ್ತದೆ. ಮೌನವೇ ಇದರ ಆತ್ಮ, ರಹಸ್ಯವೇ ಇದರ ಬಲ. ಮೌನಿ ಅಮಾವಾಸ್ಯದ ದಿನ ಮನಸ್ಸನ್ನು ಶಾಂತಗೊಳಿಸಿ ಯಾರಿಗೂ ಗೊತ್ತಾಗದಂತೆ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಸೇವೆಯನ್ನು ಮಾಡಿದಾಗ ಮಾತ್ರ ಮಹಾಧನ ಲಕ್ಷ್ಮಿ ಯೋಗ ತನ್ನ ಸಂಪೂರ್ಣ ಕೃಪೆಯನ್ನು ತೋರಿಸುತ್ತದೆ. ಫಲದ ಲೆಕ್ಕವಿಲ್ಲದೆ, ಸಂಶಯವಿಲ್ಲದೆ, ಅಹಂಕಾರವಿಲ್ಲದೆ ಮಾಡಿದ ಈ ಮೌನ ಸೇವೆಯೇ ಕನ್ಯಾ ರಾಶಿಯವರ ಜೀವನದಲ್ಲಿ ಅಸಾಧ್ಯವೆನಿಸಿದ ಹಣಕಾಸಿನ ಬದಲಾವಣೆಗಳಿಗೆ ಬಾಗಿಲು ತೆರೆಯುವ ಶಕ್ತಿಯನ್ನು ಹೊಂದಿದೆ. ಕನ್ಯಾ ರಾಶಿಯವರೇ, ನಾಯಿ ಎಂದರೆ ಸಾಮಾನ್ಯ ಪ್ರಾಣಿಯಲ್ಲ. ಅದು ಭೈರವನಾಥನ ವಾಹನ, ಶನಿದೇವರ ಅತಿಪ್ರಿಯ ಜೀವ. ಶನಿದೋಷ, ರಾಹುಕೇತುಗಳ ದುಷ್ಪ್ರಭಾವ, ದೃಷ್ಟಿದೋಷ ಮತ್ತು ಅಜ್ಞಾತ ನಕಾರಾತ್ಮಕ ಶಕ್ತಿಗಳನ್ನು ನಿವಾರಿಸುವ ಸಾಮರ್ಥ್ಯ ನಾಯಿಗೆ ಆಹಾರ ನೀಡುವ ಸೇವೆಯಲ್ಲಿ ಅಡಗಿದೆ. ವಿಶೇಷವಾಗಿ ಅಮಾವಾಸ್ಯೆಯಂತಹ ದಿನದಲ್ಲಿ ಈ ಸೇವೆಯನ್ನು ಮಾಡಿದರೆ ಜನ್ಮ ಜನ್ಮಾಂತರದ ಕರ್ಮಬಂಧಗಳು ನಿಧಾನವಾಗಿ ಕರಗಲು ಆರಂಭಿಸುತ್ತವೆ. ಜನವರಿ 18ರ ಮೌನಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಜೀವನದ ದಾರಿದ್ರ್ಯ, ಸಾಲ, ರೋಗ ಮತ್ತು ವಿಘ್ನಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ. ನಂತರ ನಿಮ್ಮ ಕೈಯಿಂದ ತಯಾರಿಸಿದ ಒಂದು ವಸ್ತುವನ್ನು ನಾಯಿಗೆ ತಿನ್ನಿಸಬೇಕು. ಇಲ್ಲಿ ವಸ್ತುವಿಗಿಂತ ನಿಮ್ಮ ಶ್ರದ್ಧೆಯೇ ಮುಖ್ಯ. ಕನ್ಯಾ ರಾಶಿಯವರೇ, ಆ ವಸ್ತು ಏನು ಗೊತ್ತಾ? ಅದು ತುಂಬ ಸರಳವಾಗಿ ಕಾಣುವ ಸಾದಾ ರೊಟ್ಟಿ. ಆದರೆ ಇದರೊಳಗಿನ ಶಕ್ತಿ ಸಾಮಾನ್ಯವಲ್ಲ. ಖಾಲಿ ರೊಟ್ಟಿಯ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆ ಹಚ್ಚಿ ಅದರ ಮೇಲೆ ಸ್ವಲ್ಪ ಕಪ್ಪು ಎಳ್ಳು ಎರಚಬೇಕು. ಶಾಸ್ತ್ರಗಳ ಪ್ರಕಾರ ಕಪ್ಪು ಎಳ್ಳುಗಳು ಅಮಾವಾಸ್ಯೆಯ ಗುಪ್ತ ಶಕ್ತಿ, ಶನಿದೇವರ ಕೃಪೆ ಮತ್ತು ಪಿತೃದೋಷ ನಿವಾರಣೆಯ ದೈವಿಕ ಸಂಕೇತ. ಸಾಸಿವೆ ಎಣ್ಣೆ ಶನಿ ತತ್ವವನ್ನು ಜಾಗೃತಗೊಳಿಸಿ ನಿಂತು ಹೋದ ಕರ್ಮಚಕ್ರವನ್ನು ಮತ್ತೆ ಚಲಿಸುವಂತೆ ಮಾಡುತ್ತದೆ. ಈ ರೀತಿ ತಯಾರಿಸಿದ ರೊಟ್ಟಿಯನ್ನು ಮೌನವಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಪ್ಪು ನಾಯಿಗೆ ತಿನ್ನಿಸಿದರೆ ಅದರ ಫಲ ಅತ್ಯಂತ ಶಕ್ತಿಶಾಲಿಯಾಗುತ್ತದೆ. ಕಪ್ಪು ನಾಯಿ ಶನಿದೇವರ ಪ್ರತಿನಿಧಿಯಾಗಿ ಪರಿಗಣಿಸಲ್ಪಡುವುದರಿಂದ ಅದಕ್ಕೆ ಮಾಡಿದ ಈ ಸೇವೆ ಕನ್ಯಾ ರಾಶಿಯವರ ಜೀವನದಲ್ಲಿರುವ ಸಾಲದ ಭಾರ, ದಾರಿದ್ರ್ಯದ ಛಾಯೆ
ಮತ್ತು ಅಜ್ಞಾತ ಅಡೆತಡೆಗಳನ್ನು ನಿಧಾನವಾಗಿ ಕರಗಿಸುತ್ತದೆ. ಇಲ್ಲಿ ಒಂದು ವಿಷಯವನ್ನು ಮರೆಯಬೇಡಿ, ಮೌನ, ಭಕ್ತಿ ಮತ್ತು ರಹಸ್ಯ ಅತ್ಯಂತ ಅಗತ್ಯ. ಯಾರೊಂದಿಗೂ ಮಾತನಾಡದೆ, ಫೋನ್ ಬಳಸದೆ ಸಂಪೂರ್ಣವಾಗಿ ಒಳಗಿನ ಜಗತ್ತಿಗೆ ಪ್ರವೇಶಿಸಬೇಕು. ಆ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಗೊಂದಲ, ಕೋಪ ಅಥವಾ ಸಂಶಯ ಇರಬಾರದು. ಹೃದಯದೊಳಗೆ ಕೇವಲ ಒಂದು ಸರಳ ಆದರೆ ಶಕ್ತಿಶಾಲಿ ಪ್ರಾರ್ಥನೆ ಇರಲಿ: ನನ್ನ ಜೀವನದಲ್ಲಿ ಸ್ಥಿರತೆ ಬರಲಿ, ಹಣಕಾಸಿನ ಭದ್ರತೆ ದೊರಕಲಿ, ಆರೋಗ್ಯ ಸದೃಢವಾಗಿರಲಿ ಮತ್ತು ಮನಸ್ಸಿಗೆ ಶಾಂತಿ ಲಭಿಸಲಿ. ಈ ಪ್ರಾರ್ಥನೆಯನ್ನು ಪದಗಳಲ್ಲಿ ಹೇಳಬೇಕಿಲ್ಲ, ಹೃದಯದಿಂದ ಅನುಭವಿಸಿದರೆ ಸಾಕು. ಮೌನಿ ಅಮಾವಾಸ್ಯದ ಅತಿದೊಡ್ಡ ಶಕ್ತಿ ಮೌನದಲ್ಲಿಯೇ ಅಡಗಿದೆ. ಕನ್ಯಾ ರಾಶಿಯವರೇ, ಈ ಉಪಾಯದ ಪ್ರಭಾವ ಕೇವಲ ಹಣಕಾಸಿಗೆ ಮಾತ್ರ ಸೀಮಿತವಲ್ಲ. ವಿವಾಹ ಸಂಬಂಧಿತ ಅಡೆತಡೆಗಳನ್ನು ಇದು ಆಳವಾಗಿ ಸ್ಪರ್ಶಿಸುತ್ತದೆ. ಮದುವೆ ಮಾತುಗಳು ಮುಂದೆ ಸಾಗದೆ ನಿಂತಿದ್ದರೆ, ವಿವಾಹ ವಿಳಂಬವಾಗುತ್ತಿದ್ದರೆ, ಪ್ರೀತಿಯ ಸಂಬಂಧದಲ್ಲಿ ಅಜ್ಞಾತ ಅಡ್ಡಿಗಳು ಎದುರಾಗುತ್ತಿದ್ದರೆ ಅಥವಾ ಕುಟುಂಬದವರಿಂದ ಒಪ್ಪಿಗೆ ಸಿಗದೆ ಮನಸ್ಸು ನೋವಿನಲ್ಲಿ ಇದ್ದರೆ, ಈ ಮೌನಿ ಅಮಾವಾಸ್ಯೆಯ ದಿನ ಮಾಡಿದ ನಾಯಿ ಸೇವೆ ಆ ಬಂಧಗಳನ್ನು ನಿಧಾನವಾಗಿ ಸಡಿಲಗೊಳಿಸುತ್ತದೆ. ಶನಿ ತತ್ವ ಶಾಂತಗೊಳ್ಳುವ ಮೂಲಕ ಕರ್ಮದ ಗಟ್ಟಿ ಗ್ರಂಥಿಗಳು ಬಚ್ಚಿಕೊಳ್ಳುತ್ತವೆ. ಪರಿಣಾಮವಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ದಾರಿಗಳು ತೆರೆಯುತ್ತವೆ. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಕನ್ಯಾ ರಾಶಿಯವರಿಗೂ ಈ ಉಪಾಯ ಶಕ್ತಿಯುತವಾಗಿದೆ. ದೀರ್ಘಕಾಲದ ಔಷಧಿ, ಆಸ್ಪತ್ರೆಗಳ ಓಡಾಟದಿಂದ ಬೇಸತ್ತಿದ್ದರೆ ಈ ಸೇವೆ ದೇಹದ ಮೇಲೆ ಇರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತದೆ. ನಾಯಿ ಸೇವೆಯ ಮೂಲಕ ನಿಮ್ಮ ದುಃಖ, ನೋವು ಮತ್ತು ರೋಗಗಳ ಒಂದು ಭಾಗವನ್ನು ಪ್ರಕೃತಿಗೆ ಅರ್ಪಿಸಿದಂತೆ ಆಗುತ್ತದೆ. ನಿಧಾನವಾಗಿ ಆದರೆ ಖಚಿತವಾಗಿ ಆರೋಗ್ಯದಲ್ಲಿ ಸುಧಾರಣೆ ಕಾಣುತ್ತೀರಿ. ಆದರೆ ಸ್ನೇಹಿತರೆ, ಈ ದಿನ ಕೆಲವು ತಪ್ಪುಗಳನ್ನು ಮಾಡಿದರೆ ಉಪಾಯ ಫಲ ನೀಡುವುದಿಲ್ಲ. ಮೌನಿ ಅಮಾವಾಸ್ಯೆಯ ದಿನ ಜಗಳ, ಕೋಪ, ಅಪಶಬ್ದಗಳಿಂದ ದೂರವಿರಿ. ಮಾಂಸಾಹಾರ ಮತ್ತು ಮದ್ಯವನ್ನು ಸಂಪೂರ್ಣವಾಗಿ ತ್ಯಜಿಸಿ. ತಾಯಿ, ಅಕ್ಕ, ತಂಗಿ, ಹೆಂಡತಿ ಅಥವಾ ಯಾವುದೇ ಮಹಿಳೆಯನ್ನು ಅಪಮಾನಿಸಬೇಡಿ. ಇಲ್ಲವಾದರೆ ಲಕ್ಷ್ಮೀ ದೇವಿಯ ಕೃಪೆ ದೂರವಾಗುತ್ತದೆ. ಬೆಳಗ್ಗೆ ತಡವಾಗಿ ನಿದ್ರೆ ಮಾಡಬೇಡಿ. ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸ್ನಾನ ಮಾಡಿ ಮನೆ ಸ್ವಚ್ಛಗೊಳಿಸಿ. ಈ ದಿನ ನೀವು ಎಷ್ಟು ಶುದ್ಧವಾಗಿರುತ್ತೀರೋ ಅಷ್ಟೇ ಶುದ್ಧವಾಗಿ ನಿಮ್ಮ ಭವಿಷ್ಯ ರೂಪುಗೊಳ್ಳುತ್ತದೆ. ಕನ್ಯಾ ರಾಶಿಯವರೇ, ಜನವರಿ 18ರ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ಮಹತ್ವದ ತಿರುವಾಗಬಹುದು. ಒಂದು ಸಣ್ಣ ರೊಟ್ಟಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಕಪ್ಪು ಎಳ್ಳು ಮತ್ತು ಶುದ್ಧ ಮನಸ್ಸು, ಇಷ್ಟೇ ಸಾಕು. ನಾಯಿಗೆ ಈ ವಸ್ತುವನ್ನು ಮೌನವಾಗಿ ತಿನ್ನಿಸಿ. ನಂತರ ಗಮನಿಸಿ ಹೇಗೆ ನಿಮ್ಮ ಜೀವನದಲ್ಲಿ ಹಣ, ಶಾಂತಿ, ಗೌರವ ಮತ್ತು ಸ್ಥಿರತೆ ನಿಧಾನವಾಗಿ ಹರಿದು ಬರುತ್ತದೆ. ಇದು ಕೇವಲ ನಂಬಿಕೆಯ ಮಾತಲ್ಲ, ಅನುಭವಿಸಿದವರ ನಿಜವಾದ ಸತ್ಯ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.